ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ನನ್ನ ಮಗನ ಬರ್ತ್ಡೇ ದಿವಸ ನಾವು ಬೆಳಗಿನ ಜಾವ ಒಂದು 6 ಗಂಟೆಗೆ ಬಿಟ್ಟಿದ್ದೀವಿ ಮಂಗಳೂರಿಂದ. ನಾವು ಹೋಗ್ತಾ ಇರೋದು, ನೀವು ತಮ್ನೈಲಲ್ಲೇ ನೋಡಿದರೆ ಗೊತ್ತಾಗಿರುತ್ತೆ, ನಾವು ಗೋವಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಗೋವಾಗೆ ಹೋಗ್ತಾ ಟೈಮಲ್ಲಿ ನಾವು ಎಲ್ಲೆಲ್ಲೆಲ್ಲ ಯಾವ್ಯಾವ ಜಾಗಕ್ಕೆಲ್ಲ ಹೋಗಿದ್ದೀವಿ ಅನ್ನೋದು ನೀವು ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಬನ್ನಿ, ನೀವು ಕೂಡ ಇಂಟ್ರೆಸ್ಟ್ ಆಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಮರಿದಿರ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ನಾವು ಬೆಳಗ್ಗೆನೆ ಹೋಟೆಲಲ್ಲಿ ನಾಷ್ಟ ಮಾಡ್ಕೊಂಡ್ವಿ. ಮಾಡ್ಕೊಂಡಾದ್ಮೇಲೆ ನಾವು ಹೋಗ್ತಾ ದಾರಿಯಲ್ಲಿ ಉಡುಪಿ ಸೈಡು ಇದೊಂದು ಸಮುದ್ರ ಕಾಣಿಸ್ತು. ಸೊ ಹೋಗ್ತಾ ದಾರಿಯಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕಾರ್ ಸ್ಟಾಪ್ ಮಾಡಿಬಿಟ್ಟು ಎಲ್ಲರೂ ಒಂದೊಂದು ಫೋಟೋಸು ಮತ್ತು ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಇಲ್ಲಿ ಶೂಟಿಂಗ್ ಎಲ್ಲ ನಡೆಯುತ್ತೆ, ಪ್ರತಿಯೊಬ್ಬರು ಇಲ್ಲಿ ಫೋಟೋಶೂಟಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವರು ನಮಗೆ ಎಕ್ಸ್ಪ್ಲೈನ್ ಅಂದರೆ ಅಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳ್ತಿದ್ರು. ಸೊ ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಮುರುಡೇಶ್ವರಗೆ ಬಂದ್ವಿ. ಸೊ ಮುರುಡೇಶ್ವರಗೆ ಗೋವಾಗೆ ಹೋಗ್ತಾ ಇರೋ ದಾರಿಯಲ್ಲೇ ನಮಗೆ ಮುರುಡೇಶ್ವರ ಗೋಪುರ ಕಾಣಿಸುತ್ತೆ. ಸೊ ಅದ್ರೊಳಗಡೆ ಎಂಟ್ರಿ ಆದರೆ ನಮಗೆ ಮುರುಡೇಶ್ವರ ಸಿಗುತ್ತೆ ಅಂತ ಹೇಳಿದ್ರು. ಸೊ ಯಾಕೆ ನಾವು ಮುರುಡೇಶ್ವರ ಟೆಂಪಲ್ಗೆ ಇಷ್ಟು ದೂರ ಬಂದಿದ್ದೀವಿ, ಏನಕ್ಕೂ ಹೋಗಬಾರ್ದು ಅನ್ನೋ ಇದಕ್ಕೋಸ್ಕರ ನಾವು ಮುರುಡೇಶ್ವರಗೂ ಕೂಡ ಬಂದ್ವಿ. ಸೊ ಇಲ್ಲಿಗೆ ನಾವು ಬರೋಷ್ಟರಲ್ಲಿ ಒಂದು 12 ಆಗಿತ್ತು. ಮುರುಡೇಶ್ವರಕ್ಕೆ ಬಂದಾದಮೇಲೆ ಅಲ್ಲಿ ಒಂದೊಂದು ಸ್ಟ್ಯಾಚುಸ್ ನೋಡ್ತಾ ಇದ್ದರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟರು. ಸೊ ಎಲ್ಲರೂ ಕೂಡ ಸೇರಿ ಹೋಗಿದ್ದಕ್ಕೋಸ್ಕರ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಫ್ಯಾಮಿಲೀಸ್ ಈ ಥರ ಗೆಟ್ ಟುಗೆದರ್ ಹೋಗಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ, ನಾವು ಕೂಡ ಎಂಜಾಯ್ ಮಾಡೋ ಥರನೇ ಇತ್ತು. ಫಸ್ಟ್ ಟೈಮ್ ಹೋದಾಗ ನಾವು ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಅಂದ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ನನ್ನ ಹಸ್ಬೆಂಡು ಅಲ್ಲಿ ಆ ಸಮುದ್ರದಲ್ಲಿ ಸ್ನಾನ ಮಾಡಬೇಕು, ಗಂಗೆಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ನಾವೀಗ ಮೇಲೆ ಬಂದಿರೋದು ಇಲ್ಲಿ ನೋಡೋದಕ್ಕೋಸ್ಕರ. ಫಸ್ಟ್ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾವು ಮೇಲೆ ಬಂದು ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ. ಸೊ ತುಂಬಾ ಡಿಸಿಪ್ಲಿನಾಗಿತ್ತು, ಹಾಗೆ ಡೀಸೆಂಟಾಗಿ ಮೇಂಟೈನ್ ಮಾಡಿದ್ರು. ಸೊ ಅದಾದಮೇಲೆ ನಾವು ಒಳಗಡೆ ಒಂದು 10 ರುಪೀಸ್ ಟಿಕೆಟ್ ಕೊಟ್ಟು ಈ ರೀತಿಯಾದ ಒಳಗಡೆ ಒಂದು ಹಳೆ ಕಾಲದ ಸ್ಟೋರೀಸ್ ಬಗ್ಗೆ ಇಲ್ಲಿ ಒಂದು ಸ್ಟ್ಯಾಚುಸ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಮಾಡಿದ್ರು. ರಿಯಲ್ ಆಗಿ ಇದ್ದಾರಾ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಒಂಚೂರು ನಮಗೆ ಹಾಗೆ ಹಿಂಗೆ ಕಾಣಿಸಿಲ್ಲ, ಅಷ್ಟು ಗುಹೆ ಥರನೇ ಇತ್ತು. ಗುಹೆ ಒಳಗಡೆ ಈ ರೀತಿಯಾದ ಸ್ಟ್ಯಾಚುಸ್ನ ಮಾಡಿದ್ರು. ಎಂಟ್ರೆನ್ಸ್ ಫೀಸ್ ಮಾತ್ರ 10 ರುಪೀಸ್ ಇತ್ತು. ಸೊ ಅದೇ ಇಲ್ಲಿವರೆಗೂ ಬಂದಿದ್ದೀವಿ, ಏನಕ್ಕೆಲ್ಲ ನೋಡ್ಕೊಂಡು ಹೋಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಎಲ್ಲನೂ ನೋಡಿಕೊಂಡು ತುಂಬಾ ಖುಷಿ ಆಯಿತು. ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾಯಿದ್ರು. ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ, ಅಷ್ಟೊಂದು ಓಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಎಲ್ಲಾದರೂ ಹೋದರೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಬಟ್ ನನ್ನ ಮಗ ಮತ್ತು ಅವ್ರ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನಾವೆಷ್ಟು ಎಂಜಾಯ್ ಮಾಡ್ತಿದ್ದೀವಿ, ನಮಗಿಂತ ಅವ್ರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಫುಲ್ ಒಳಗಡೆ ಎಷ್ಟು ಒಂದು ಹಾಫ್ ಆನ್ ಅವರ್ ಇದನ್ನು ನೋಡ್ಕೊಂಡ್ವಿ. ಹಾಫ್ ಆನ್ ಅವರ್ ನಮಗೆ ಇಲ್ಲಿ ಟೈಮ್ ನೋಡೋದಕ್ಕೆ ಒಂದು ಸ್ವಲ್ಪ ಹೊತ್ತು ಆಯಿತು. ಸೊ ಅದಾದಮೇಲೆ ನಾವು ಗೋವಾಗೆ ಬೇರೆ ಹೊರಡಬೇಕಾಗಿತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ಬೇಗನೆ ಎಲ್ಲನೂ ನೋಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ. ಅದಾದಮೇಲೆ ನಾವು ಎಂಟ್ರಿ ತೊಗೊಂಡು ಆಮೇಲೆ ಎಕ್ಸಿಟಿಗೆ ಹೊರಗಡೆ ಜಾಗ ಕೊಟ್ಟಿದ್ದಾರೆ, ಅಂದರೆ ಬೇರೆ ಗೇಟ್ ಇದೆ ಹೊರಗಡೆ ಬರೋದಕ್ಕೆ. ಒಳಗಡೆ ಬಂದು ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ಮಕ್ಕಳೆಲ್ಲ ಕೈಗೆ ಸಿಗ್ತಾಯಿದ್ದಿಲ್ಲ, ಓಡೋಡಿ ಹೋಗ್ತಾ ಇದ್ರು. ಸೊ ತುಂಬಾ ಅದ್ಭುತವಾಗಿ ಈ ಈಶ್ವರ ಸ್ಟ್ಯಾಚು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಫೋಟೋ ಕಾಪೀಸ್ ಎಲ್ಲನೂ ಕೂಡ ತೊಗೊಂಡಿದ್ದೀವಿ, ಮೆಮೊರಿ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಹಾಗೆ ಅಲ್ವಾ, ಎಲ್ಲಾದರೂ ಹೊಸದ ಜಾಗಕ್ಕೆ ಹೋದರೆ ಹಾಗೆ ಮೆಮೊರಿ ಇರಬೇಕಂದ್ರೆ ಅಲ್ಲಿ ಫೋಟೋ ತೊಗೋಬೇಕು, ಹಾಗೆ ಫೋಟೋ ಕಾಪಿ ಕೂಡ ತೊಗೋಬೇಕು. ಸೊ ಅದಾದಮೇಲೆ ನಾವು ಅಲ್ಲಿಂದ ಮತ್ತೆ ಹೊರಟ್ವಿ. ಮುರುಡೇಶ್ವರ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಇಲ್ಲಿಂದ ಹೊರಟಿದ್ದು ಗೋವಾಗೆ. ಸೊ ನನ್ನ ಮಗನ ಬರ್ತ್ಡೇ ಸಾಯಂಕಾಲ ಸೆಲೆಬ್ರೇಟ್ ಮಾಡಬೇಕು ಗೋವಾ ಅಲ್ಲಿ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ನೈಟ್ ಪ್ಲ್ಯಾನ್ ಮಾಡಿದ್ವಿ, ಬೆಳಗ್ಗೆ ಹೊರಟಿದ್ದೀವಿ. ಸೊ ಅದಾದಮೇಲೆ ಫೈನಲಿ ನಾವು ಗೋವಾಗೆ ರೀಚ್ ಆಗಿದ್ದು ಒಂದು 4:30 ಆಗಿತ್ತು. ಅದಾದಮೇಲೆ ನಾವು ಅಲ್ಲಿ ಒಂದು ಬೀಚ್ ಹತ್ರನೇ ಬಂದಿದ್ವಿ. ಬೀಚ್ ಪಕ್ಕನೇ ನಾವು ರೂಮ್ ಕೂಡ ತೊಗೊಂಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಜನ ಎಲ್ಲೆಲ್ಲಿಂದಲೋ ಜನ ಟೂರಿಸ್ಟ್ ಪ್ಲೇಸ್ಗೆ ಬಂದಿದ್ದರು. ಸೊ ಸಕ್ಕತ್ತಾಗಿತ್ತು. ನಾವು ಹೋಗೋ ಟೈಮಲ್ಲಿ ಸನ್ ಕೂಡ
ಇದಾಗ್ತಾ ಇತ್ತು. ಸೊ ಅದಾದ್ಮೇಲೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಜನ ಫೋಟೋ ಶೂಟ್ ತಗೋತಾ ಇದ್ರು, ಫೋಟೋ ಕಾಪೀಸ್ ತಗೋತಾ ಇದ್ರು, ಅವ್ರವರೇ ರೀಲ್ಸ್ ಕೂಡ ಮಾಡ್ತಾ ಇದ್ರು, ಎಲ್ಲವೂ ಇತ್ತು. ಸೊ ನಮಗೆ ಹತ್ರನೇ ಬೀಚ್ ಪಕ್ಕನೇ ರೂಮ್ ಮಾಡಿದ್ದಕ್ಕೋಸ್ಕರ ನಮಗೆ ಲೇಟ್ ಆದ್ರೂ ಪರವಾಗಿಲ್ಲ ಅನ್ನೋದು ಇತ್ತು. ಸೊ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದು ನೀರಲ್ಲಿ ಕೂಡ ಕುತ್ಕೊಂಡಿದ್ದೀವಿ. ಮಕ್ಕಳು ನೋಡಿ ಎಷ್ಟು ಅದ್ಭುತವಾಗಿ ಆಟ ಆಡ್ತಿದ್ರು ಅಂತ ಹೇಳ್ಬಿಟ್ಟು ಮಣ್ಣಲ್ಲಿ ಕೂಡ ಆಟ ಆಡ್ತಾ ಇದ್ರು, ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾವು ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಸಖತ್ತಾಗಿತ್ತು. ಅದಾದ್ಮೇಲೆ ನಾವು ರೂಮಿಗೆ ಹೋಗಿ ರೆಡಿಯಾಗಿ ನಮ್ಮ ಬೀಚ್ ಪಕ್ಕನೇ ಇರೋ ಈ ಒಂದು ಹೋಟೆಲಲ್ಲಿ ನಾವು ನನ್ನ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ಅಲ್ಲಿ ಬಂದಿರೋಂಥ ಪ್ರತಿಯೊಂದು ಪಬ್ಲಿಕ್ಕು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗನಿಗೆ ಬರ್ಡೇಗೋಸ್ಕರ ಅಲ್ಲಿ ಅನೌನ್ಸ್ ಮಾಡಿದ್ವಿ, ಬರ್ಡೇ ಸಾಂಗ್ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಅವ್ರ ಬರ್ಡೇ ಸಾಂಗ್ ಅಲ್ಲಿಂದನೇ ಹಾಡು ಹಾಡ್ತಾಯಿದ್ರು. ಸೊ ಅಲ್ಲಿ ನನ್ನ ಮಗ ಕೂಡ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ದ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಮಗನ ಬರ್ತಡೇ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾವು ಬರ್ಡೇ ಎಲ್ಲ ಮಾಡಿ ಆದಮೇಲೆ ನಾವು ಅಲ್ಲಿ ಸ್ಟೇಜ್ ಹತ್ರನೇ ಹೋಗಿ ಡ್ಯಾನ್ಸ್ ಆಡ್ತಾಯಿದ್ವಿ. ಸೊ ಅಲ್ಲಿ ಸಿಂಗಿಂಗ್ ಅವರಿದ್ದರು. ಅಲ್ಲಿ ಹೋಗ್ಬಿಟ್ಟು ಅವರು ನಮಗೆ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು, ಯಾವ ಥರ ಡ್ಯಾನ್ಸ್ ಆಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾವು ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾನು ಹೋಗಿದ್ದು ಗೋವಾಲಿ ಚರ್ಚ್ಗೆ, ಚರ್ಚ್ಗೆ. ಸೊ ಅಲ್ಲಿ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾವು ನೆಕ್ಸ್ಟ್ ಡೇ ಅಲ್ಲಿಂದ ಹೊರಟಿದ್ದು 4:30, 4:40ಗೆ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಸೊ ಟೈಮ್ ಇರಲಿಲ್ಲ ಮತ್ತು ಚಾರ್ಜರ್ ಕೂಡ ಇರಲಿಲ್ಲ ಫೋನಲ್ಲಿ. ಸೊ ಅದಾದಮೇಲೆ ಮನೆಗೆ ಬರ್ತಾ ನನ್ನ ಹಸ್ಬೆಂಡು ಮತ್ತು ಅಣ್ಣ ಇಬ್ಬರು ಕೂಡ ಹಾಫ್ ಕಾರ್ ಡ್ರೈವ್ ಮಾಡಿದ್ದು. ತುಂಬಾ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ಫೋಟೋಸ್ನ ತೊಗೊಂಡಿದ್ದೀವಿ, ಒಂದೊಂದೇ ಫೋಟೋ ಕ್ಲಿಪ್ಪಿಂಗ್ನ ಹಾಕ್ತೀನಿ ಎಲ್ಲೆಲ್ಲಿ ಫೋಟೋಸ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.